ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬಂದು ನನ್ನ ಡೈಲಿ ಬ್ಲಾಗ್ ಆಗಿರುತ್ತೆ. ಇವತ್ತಿನ ಬ್ಲಾಗ್ಗೆ ಮಾರ್ನಿಂಗ್ ತಿಂಡಿಗೆ ನಾನು ಗೆಡ್ಡೆಕೋಸು ಪಲ್ಯ ಮಾಡಿದ್ದೆ. ಇದನ್ನು 3 ಸತಿ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ 3 ವಿಷಲ್ನ ಕೂಗಿಸ್ಕೊಂಡು ಅದನ್ನು ಪಕ್ಕದಲ್ಲಿಟ್ಟು ಒಂದು ಮಿಕ್ಸಿ ಜಾರ್ಗೆ ನನಗೆ ಹೇಗೆ ಬೇಕೋ ಮಸಾಲೆ ಪಲ್ಯಕ್ಕೆ ಆ ಥರ ಮಾಡಿಕೊಂಡು ಒಂದು ಕಾಯಿ ತುರಿ, ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, ಶುಂಠಿ, ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕಿ ಮಿಕ್ಸಿಲಿ ತರ್ತರಿಯಾಗಿ ರುಬ್ಕೊಂಡೆ. ಫುಲ್ಲು ನುಣ್ಣಗೆ ಬೇಡ, ತರ್ತರಿಯಾಗಿ ರುಬ್ಕೊಂಡೆ. ನೆಕ್ಸ್ಟು ಅದನ್ನು ರುಬ್ಬಾದ್ಮೇಲೆ ಒಂದು ಬಾಣಲಿ ಇಟ್ಟು ಅದರಲ್ಲಿ 3ರಿಂದ 4 ಸ್ಪೂನ್ ಎಣ್ಣೆ ಬಿಟ್ಟು ಜೀರಿಗೆ, ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇದನ್ನಿಷ್ಟು ಹಾಕಿ ಫ್ರೈ ಮಾಡ್ಕೊತೀನಿ. ನಾನು ಮೊದಲೇ ಕಡಲೆಬೇಳೆ ಹಾಕಬೇಕಾಗಿತ್ತು, ಆಮೇಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಕಡಲೆಬೇಳೆನ ಹಾಕಿ ಚೆನ್ನಾಗಿ ಈರುಳ್ಳಿ ಬಾಡಿಸ್ಕೊಬೇಕು. ನೆಕ್ಸ್ಟ್ ಅದಾದಮೇಲೆ ನಾನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದ ಕೋಸನ್ನ ನಾನು ಫಸ್ಟು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕ್ಕೊಂಡು 1-2 ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನಾನು ಏನು ರುಬ್ಕೊಂಡಿರ್ತೀನೋ ಅದನ್ನು ಆ್ಯಡ್ ಮಾಡ್ತೀನಿ ಅದರೊಳಗೆ. ಇದಕ್ಕೆ ಯಾವುದೇ ರೀತಿ ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಮೊದಲೇ ನಾನು ಕೋಸನ್ನ ಕೂಗಿಸ್ಕೊಂಡಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ನೀರಿನ ಅವಶ್ಯಕತೆ ಇಲ್ಲ. ನೀವು ಹಾಗೇ ಅದು ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು 1-2 ನಿಮಿಷ ಅದನ್ನು ಬೇಯೋದಕ್ಕೆ ಮುಚ್ಚಿಡಿ. ಮುಚ್ಚಾದ್ಮೇಲೆ ಅದಕ್ಕೆ ಸೈಡ್ ಡಿಶ್ಶಾಗಿ ಅಕ್ಕಿ ರೊಟ್ಟಿ ಇರಬೇಕು. ಅಕ್ಕಿ ರೊಟ್ಟಿಗೆ ನಾನು ಅಕ್ಕಿ ರೊಟ್ಟಿ ಗೋಧಿ ಎರಡನ್ನೂ ಹಾಕಿದ್ದೀನಿ. ನಮ್ಮ ಸೈಡೆಲ್ಲ ಸಾಮಾನ್ಯವಾಗಿ ರೊಟ್ಟಿನ ಕೈಯಲ್ಲೇ ಬೆಳೆಯೋದು, ಯಾರೂ ಕೂಡ ಸೌಟಲ್ಲಿ ಬೆಳೆಯೋದಿಲ್ಲ. ಬೆಳೀತಾರೇನೋ, ಬಟ್ ಆದರೆ ನಾನು ಯಾವತ್ತೂ ರೊಟ್ಟಿನ ಕೈಯಲ್ಲೇ ಅಕ್ಕಿ ರೊಟ್ಟಿನ ಕೈಯಲ್ಲೇ ಬೆಳೆಯೋದು. ಸೌಟಲ್ಲೂ ಕೂಡ ಬೆಳಿಬೋದು, ನೀವು ತೆಳುವಾಗಿ ಕಲಿಸ್ಕೊಂಡೋದ್ರಿಂದ ಸೌಟಲ್ಲಿ ಬೆಳಿಬೋದು. ಆದರೆ ಕೈಯಲ್ಲಿ ಅದನ್ನು ಕಲಸಿ ಬೆಳೆಯೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ಈಗ ನಾನು ಅದ್ರ ಕಲ್ಲ ಮೇಲೆ ನಾನು ಅಕ್ಕಿ ಹಿಟ್ಟನ್ನು ಹಾಕಿ ಬೆಳೆದಿಟ್ಟಿದ್ದೀನಿ. ಇದ್ರ ಮೇಲೆ ಒಂದು 2ರಿಂದ 3 ನಿಮಿಷ ಒಂದು ತಟ್ಟೆನ ಏನಾದರೂ ಕ್ಯಾಪ್ನ ಮುಚ್ಚಿ ಅದಾದಮೇಲೆ ನೀವು ಅದನ್ನು ಓಪನ್ ಮಾಡಬೇಕು. ಅದು ಹೇಗೆ ಬೆಂದಿದೆ ಅಂತಂದರೆ ಸೈಡಲ್ಲಿ ಲೇಯರ್ಗಳು ಎದ್ದೇಳುತ್ತೆ, ರೊಟ್ಟಿ ಲೇಯರ್ಗಳು. ಆಮೇಲೆ ನೀವು ಅದನ್ನು ದಬಾಕ್ಬೋದು. ಈಗ ಅದು ಬೆಂದಿದೆ, ಅದನ್ನು ಬೆಂದಿರೋದನ್ನ ನಾನು ಈ ರೀತಿ ಈ ಕಡೆ ಸೈಡು ಬೇಯಿಸ್ಬೇಕು ಅಂದ್ಬಿಟ್ಟು ದಬಾಕೋತಾ ಇದ್ದೀನಿ. ನೋಡಿ ರೊಟ್ಟಿ ಈ ಥರ ಬಂದಿದೆ. ನನ್ನದು ಫಸ್ಟ್ನೇ ರೊಟ್ಟಿ ಕಾಮನ್ ಆಗಿ ಬರುತ್ತೆ. ನೀವು ಹಾಕ್ತಾ ಅದು ಚೆನ್ನಾಗಿ ಬರುತ್ತೆ. ಮತ್ತು ಎತ್ತಳಿ ಸೈಡ್ನ ಬೇಯಿಸ್ಕೊತಾ ಇದ್ದೀನಿ. ಈಗ ಮಾರ್ನಿಂಗ್ ತಿಂಡಿ ರೆಡಿಯಾಗಿದೆ. ರೊಟ್ಟಿ ಮತ್ತು ಗೆಡ್ಡೆಕೋಸು ಪಲ್ಯ. ಇನ್ನೂ ಮೋರ್ ದೆನ್ ರೆಸಿಪಿ ಬೇಕು ಅಂದರೆ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.